ಇವತ್ತು ಪೊಲೀಸ್ನವ್ರು ಬರ್ತಾರಂತೆ, ಎಲ್ಲ ಬಿಡಿಸ್ಕೊಡು. ನಮಗೆ ₹1 ದುಡ್ಡು ಬೇಡ, ಅವ್ರದ್ದು ಕಾಸು ಬೇಡಪ್ಪ ಸ್ವಾಮಿ. ಹೆಂಗ ನಮ್ಮನೆ ಸಿಕ್ಬಿಟ್ರಲ್ಲ ಅಷ್ಟೇ ಸಾಕು. ಇವಾಗ ಎಲ್ಲದ್ರಾಗೂ ಭಾಗ ಮಾಡ್ಯಾವ್ರಿ, ಹೊಲ ಮನೆಯಾಗೆಲ್ಲ ಭಾಗ ಮಾಡ್ಯಾವ್ರಿ. ಆ ಕಡೆ ಮನೆ ನಮ್ದು, ಇವಾಗ ಈ ಕಡೆ ಮನೆ ಇವ್ರದ್ದು. ಅದಕ್ಕೆ ಹೇಳ್ಬಿಟ್ಟು ನಿಮ್ಮ ಅಣ್ಣಗೆ ವಾರ ಎಣ್ಣೆ ಬಿಡಿಸ್ಕೊಂಡು ಕೊಡ್ತೀನಿ ಅಂತ. ಅವ್ರ ದುಡ್ಡು ನಾವು ತಿಂದು ಏನು ಉದ್ಧಾರ ಆಗಬೇಕು, ದೇವ್ರು ಕೊಡೋನೆಲ್ಲ ಕೊಡ್ತಾನೆ. ಅದಕ್ಕೇ ಸುಮ್ಮನೆ ಕೊಟ್ಬಿಡಪ್ಪ ಅತ್ಲಾಗೆ, ಹಾಳಾಗೋದ್ರು ಹೋಗ್ಲಿ ತಗೊಂಡತ್ತ. ಯಾಕೆ ಹೆಣ ಹೆಣ ಏಯ್, ನನಗಂತೂ ಅಣ್ಣ ಎಂತ ಅಂಬಕು. ಅವನ್ನ ಇವಾಗ ಅಷ್ಟು ಸಿಟ್ಟು ಬಂದೈತಿ. ಅಣ್ಣ ಎಂತಲೇ ಕರಿಬಾರ್ದು ಅವನ್ನ ಅನ್ನಿಸ್ತೈತಿ. ಅಣ್ಣ ಎಂತ ಕರಿಬಾರ್ದು ಅಂತ ಅಂದರೆ ಇನ್ನೇನು ಅಂತ ಕರಿತಿ, ಇನ್ನೇನು ಮಾಡೋಣ. ಕೊಟ್ಟರೆ ಸರಿ, ನೀವು ಕೊಟ್ಟರೆ ಸರಿ, ಕೊಡಲಿಲ್ಲ ಅಂದ್ರೆ ನಾವೇ ಬರ್ತೀವಿ ಅಂತ ಹೇಳವ್ರೆ. ಅದಕ್ಕೇ ಇವತ್ತು ಹೆಂಗೂ ಓಪನ್ ಐತೆ ಬ್ಯಾಂಕ್, ಹೋಗ್ಬಿಟ್ಟು ಬಿಡಿಸ್ಕೊಂಬಂದ್ಕೊಡು. ಯಾತು ಇಲ್ಲಡಪ್ಪ, ಅವ್ರದ್ದು ₹1 ದುಡ್ಡು ಬೇಡ ನಮಗೆ. ₹1 ಬೇಡ ನಮಗೆ, ಕೊಟ್ಬಿಡು, ಏನು ಬೇಡ. ಹೆಂಗನ ನಮ್ಮ ಅಣ್ಣಯ್ಯ ಅವನೇ ಕೊಡ್ತೀನಿ ಅಂದರೆ ಬಿಡ್ರಿ ಅಂತ. ಹೆಂಗ ಬಂದು ಮತ್ತೆ ಇನ್ನೇನು ಮಾಡೋಣ ಇಸಿಕ್ಕೆ. ಅವ್ರು ಕೊಡೋ ಒಂದೊಂದು ಏಟು, ಅವ್ರು ಒಂಬ ಮಾತುಗಳು, ಯಪ್ಪ ಹೆಂಗಂತಾರೆ ಅಲ್ಲಿರೋಕ್ಕಾಗಲ್ಲ. ಮತ್ತು ನೀನೇನು ನಲ್ಲಿ ಪೊಲೀಸ್ ಸ್ಟೇಷನಾಗೆ ಯಪ್ಪ ನಮ್ಮ ಅಣ್ಣಗೆ ಒಳ್ಳೆ ಅನ್ಕಣ. ನಮ್ಮ ಅಣ್ಣ ಇಂತಾಗಂತ ಕೆಡ್ಕಿಲ್ಲ. ಈಗ ಇವಳೇನೆ ನಮ್ಮ ಅತ್ತಿದ್ದರಿದ್ರ ದಳಿ ಉಳಿಯಲ್ಲಿ ಬಂದು ಸೇರ್ಕೊಂಡ್ಲ. ನಮ್ಮ ಅತ್ತಿಗೆ ಒಳ್ಳೆಯವಳಲ್ಲ, ನಮ್ಮ ಅಣ್ಣಗೆ ಒಳ್ಳೆ ತುಂಬ ಒಳ್ಳೆಯವನು. ಇವಳೆಲ್ಲಿಂದ ಬಂದ್ಲು ಏನೋ ಪಿಡಿ ಪಿಸಾಚಿ ಅಂತಾಳ. ಏನ ದುಡ್ಡ ಬಿಡಿಸ್ಕೊಂಡು ಕೊಡ್ತೀನಿ ಬಾ ಹೇಳ್ಯಾರ ಪೊಲೀಸ್ನವರು. ಬಿಡಿಸ್ಕೊಂಡು ಕೊಡ್ಬೇಕು ನೀವು ಅವ್ರ ದುಡ್ಡ ಅಂತ ಹೇಳವ್ರಿ. ಬಾ ಬಿಡಿಸ್ಕೊಂಡು ಕೊಡ್ತೀನಿ. ಇವತ್ತು ನಾವೇ ಬರ್ತೀವಿ ಬಿಡಿಸ್ಕೊಂಡು ಕೊಡ್ತೀವಿ ಅಂದ್ರೆ ಬಿಡ್ರಿ ಸರ್ ನಾನೇ ಬಿಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಬಿಡಿಸ್ಕೊಂಡು ಕೊಟ್ಟರೆ ಸರಿ, ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಾವೇ ಬರ್ತೀವಿ ಅಂತ ಹೇಳಿರು. ಅದಕ್ಕೆ ಬಿಡಿಸ್ಕೊಂಡು ಕೊಡ್ತೀನಿ. ಇನ್ನೇನು ಬರ್ತೀನಿ ನಡಿಯವ್. ನನ್ನ ಮನೆ ಬಾಕ್ಲ ಕಾಲಿಗೆ ಕೊಡ. ಅತ್ಲಾಗ ತಾನೇ ನಿನ್ನ ಮನೆ ಇರೋದು, ಹೋಗಿ ಅತ್ಲಾಗೆ. ನಿನ್ನ ಮನೆ ಅತ್ಲಾಗ ಬಂದೈತಿ ಅಂದಮೇಲೆ ಅತ್ಲಾಗೆ ಇರ್ಬೇಕು ನೀನು. ಅಲ್ಲ ಇರ್ತೀವಿ ನಾವೇನೇನು, ಇವಾಗೇನು ನಾವೇನು ಇಲ್ಲೇ ಇರ್ತೀವಿ ಅಂತೇನು ಬಂದಿಲ್ಲ, ಅಲ್ಲೇ ಇರ್ತೀವಿ. ಎಲ್ಲ ಹೊಲ ಮನೆ ಎಲ್ಲ ಭಾಗ ಮಾಡಿಕೊಟ್ಟಿದ್ಮೇಲೆ ಪೊಲೀಸ್ನವರು ನಾವಿನ್ನು ಯಾಕೆ ಇಲ್ಲಿಗೆ ಬರೋಣ. ಅಲ್ಲ ನಿಮ್ಮ ದುಡ್ಡು ಬಿಡಿಸ್ಕೊಂಡು ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೇ ಅವರೇ ನೆನೆಸ್ ಕರ್ಕೊಂಬಂದು ಬಿಡಿಸಾರು. ಭಾನುವಾರ ಆಗಿರೋದ್ರಿಂದನ ಬಿಡ್ಸೋಕ್ಕಾಗಲಿಲ್ಲ. ಅದಕ್ಕೇ ಇವತ್ತು ಬಿಡಿಸ್ಕೊಂಡು ಕೊಡ್ತೀವಿ, ನೀವು ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಾವೇ ಬರ್ತೀವಿ ಅಂದರು. ಅದಕ್ಕೆ ಬಿಡಿಸ್ಕೊಡೋಣ ಅಂತ ಬಿಡಿಸ್ಕೊಡ್ತೀಯಪ್ಪ. ಈಗ ಕೇಳ್ರಿ. ಈಕೆ ಅಂತಾರೆ ಏನೇನು ಇವಳೇನು ಸಾಲ ಕೊಡ್ತಾಳೆ, ಇವಳು ಕೊಡ್ತಾಳೆ ನಮಗೆ ದಾನವಾಗಿ ಅಂತ ಹೇಳ್ತಾಳೆ. ಇಸ್ಕೊಂಡು ಮೋಸ ಮಾಡಿರೋ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳಿ ಏನು ಹೇಳ್ತೀಯ. ಮೋಸ ಮಾಡಿ ನನ್ನ ಗಂಡನ ಮೋಸ ಮಾಡಿ ಇಸ್ಕೊಂಡಿರಲ್ಲ, ನಿನ್ನ ಗಂಡನ ಅಕೌಂಟಿಗೆ ಕೊಡ್ತೀವಿ ಅಂತ ಹೇಳು. ಮೋಸ ಮಾಡಿದ್ದೀವಿ ನಾವು, ಕೊಡ್ತೀವಿ ಅಂತ. ಇವಾಗ ಯಾಕಮ್ಮ ಸುಮ್ಮನೆ ಗಲಾಟೆ. ನಾವು ಕೊಡ್ತೀವಿ ಅಂತ ಹೇಳಿದ ಮೇಲೆ ನೀವು ಮಾತಾಡಬಾರ್ದು ಮುಂದಕ್ಕೆ. ಕೊಡ್ತೀವಿ ಬರ್ರಿ, ಇಸ್ಕೊಂಬರ್ರಿ ಅಷ್ಟೇ. ಇವಾಗ ಹೊಲ ಮನೆಯಾಗೆಲ್ಲ ಭಾಗ ಆಗೈತಿ. ಎಲ್ಲ ಮ್ಯಾಗಳಿಂದ ಕೆಳಕನ ಹಂಚವ್ರೆ. ಮ್ಯಾಗಳಗದು ಏನೈತೆ ಅದೆಲ್ಲನ ದೊಡ್ಡನಿಗೆ, ಸಣ್ಣಗ ಕೆಳಗಿರೋದು ಏನೈತೆ ಎಲ್ಲನ ಸಣ್ಣನಿಗೆ ಅಂತೇಳಿ ಭಾಗ ಮಾಡ್ಯವ್ರಿ. ನಾವು ಏನೋ ಅಂದ್ಕೊಂಡಿದ್ವಿ ಅವಾಗೆಲ್ಲನ ನಾವೇ ಈ ಕಡೆ ತಗೋಬೇಕು ಮ್ಯಾಗ್ಲದೆಲ್ಲನ ಅಂತ ಅಂದ್ಕೊಂಡಿದ್ವಿ, ಅತ್ಲಗಳದೆಲ್ಲ ತಗ್ಗೋ ಅಂತ. ಆದರೆ ಇವಾಗ ಈ ರೀತಿ ಭಾಗ ಮಾಡಿಕೊಟ್ಟವ್ರೆ ಪೊಲೀಸ್ನವರು. ಕಾಣೋ ನನ್ನ ದೊಡ್ಡ ನನ್ನ ಮೇಲೆ ನಿಮ್ಮ ಮ್ಯಾಗಳಿಂದಾನೆ ಮತ್ತೆ ಅಳಿಯೋದು. ದೊಡ್ಡನಿಗೆ ಏನು ಬಂದೈತೆ ಅದು ಆಮೇಲೆ ನಾನು ತಗೊಂಡಿದ್ದಾದ್ಮೇಲೆ ನೀನು ತಗೋಬೇಕು. ಫಸ್ಟ್ ದೊಡ್ಡರಿಂದ ಭಾಗ ಮಾಡೋದು. ಯಾವುದೇ ಭಾಗ ಮಾಡಲಿ, ಯಾವುದೇ ಇದು ಮಾಡಲಿ, ಎಲ್ಲ ದೊಡ್ಡನಿಗೆ ಮಾಡೋದು ಫಸ್ಟು. ದೊಡ್ಡವರು ಆಮೇಲೆ ಸಣ್ಣವರು ಅಂತ ಮಾಡೋದು. ನೀನೇನು ಹೇಳಿದ್ರು ಯಾರೇನಿಲ್ಲ ಹಿಂಗೆ ಕೇಳೋ ಅಂತಾರಿಲ್ಲ. ಅಷ್ಟೇ ಆಗೈತೆ. ನನಗೆಲ್ಲನ ಅವರೆಲ್ಲ ಪತ್ರ ಎಲ್ಲ ರೆಡಿ ಮಾಡಿ ಕೊಟ್ಟವ್ರೆ, ಇನ್ನೇನಿಲ್ಲ ಅಷ್ಟೇನೆ. ನಿನ್ನ ತಲೆ ಕೆಡ್ಸ್ಕೊಂಡು ಕೊಡೋದು, ಏನು ಹೇಳ್ಕೊಡೋದು ನಮಗಿಲ್ಲಿ ಬಂದು. ಅಲ್ಲ ಅದು ಹೆಂಗಾದರೂ ಹಣ ಹೋಗಲಿ, ಇವಾಗ ಬರ್ರಿ. ದುಡ್ಡು ನಿಮಗೆ ಕೊಟ್ಟರೆ ಯಾವುದಿರಲ್ಲ, ನಮಗೂ ನಿಮಗೂ ಸಂಬಂಧ ಏನಿಲ್ಲ. ನೀವು ನಮ್ಮನ್ನು ಮಾತಾಡ್ಸೋದು ಬೇಡ, ನಾವು ನಿಮ್ಮನ್ನು ಮಾತಾಡ್ಸೋದು ಬೇಡ. ಇನ್ನೆಷ್ಟು ವರ್ಷ ಆದ್ರೂ ನಿಮ್ಮ ದುಡ್ಡು ನಿಮಗೆ ಕೊಟ್ಬಿಟ್ರೆ ಯಾವುದೂ ಇರಲ್ಲ. ಅಯ್ಯೋ ಇಲ್ಲೇನು ಯಾರೇನು ಅಳ್ತಾ ಕುಕ್ಕಣಿಲ್ಲ ಕಣಮ್ಮ, ಮಾತಾಡ್ಸಮ್ಮ ನೀನು ಅಂತ. ನಾವು ಒಳ್ಳೆ ಮಾತನ್ನ ಕೇಳಿದ್ವಿ ತಾನೇ, ಒಳ್ಳೆ ಮಾತನ್ನ ಕೇಳಿದ್ಕೆ ಕೊಟ್ಟಿದ್ದಕ್ಕೆ ನೀನು ಇದೆಲ್ಲ ಮರ್ಯಾದೆ ಕಳ್ಕಮ್ಮ ಅಂತದ್ದು ಇರ್ತಿತ್ತೆ. ಕೊಟ್ಟಿದ್ರೆ ಸುಮ್ಮನೆ ಬುದ್ಧಿವಂತಲಾಗಿರ್ತಿದ್ದ. ಅವ್ರವೇನು ಪುರಾಣ ಕೇಳ್ತೀರ ಸೇವಂತಿ. ಅವಳು ಇಲ್ಲಿ ನಾಟಕ ಆಡಕ್ಕೆ ಬಂದಾಳ, ಅವಳದ್ದು ಏನು ಹೇಳಿಕೆ ಇಲ್ಲಿ ಏನು ಅಂತಾರದೇನೆ ಬಿಡ್ತಾರೋ ಏನೋ ದುಡ್ಡು ನನಗೇನೆ ಅಂತೇಳಿ ಇಲ್ಲಿ ನಾಟಕ ಆಡಕ್ಕೆ ಬಂದವಳೆ. ಅವಳು ನಾಟಕ ಏನು ಗೊತ್ತಿಲ್ಲ ಅನ್ಕೊಬಿಟ್ಟವಳೆ. ಸುಮ್ಮನೆ ಅವಳವೇನು ಮಾತು ಕೇಳ್ತೀಯ, ಸುಮ್ಮನೆ ಅವಳೇನು ಕೊಡ್ಬೇಕಾದ್ ನಿಸ್ಕೊಂಡು ಸುಮ್ಮನೆ ಕಳ್ಸೋದು ಕಲೀರಿ. ಅದೇ ಮತ್ತೆ ನಾನು ಹಂಗೆ ಹೇಳ್ತಾ ಇರೋದು. ಇಲ್ಲೇನು ನೀವು ನಾಟಕ ಆಡಬೇಡ್ರಿ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ರಿ ಗಂಡ ಹೆಂಡತಿ ಇಬ್ರು ಅಂತೇಳಿ ಹೇಳ್ತಾ ಇದ್ದೀನಿ. ಇಲ್ಲ ಮನೆ ಬಾಕ್ಲಕ್ಕೆ ಕಾಲು ಇಕ್ಬೇಡ್ರಿ, ನಮಗೂ ನಿಮಗೂ ಸಂಬಂಧ ಇಲ್ಲ ಅಂದ್ರೆ ಇಲ್ದಿದ್ರೋಟೆ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಿ. ನಮಗೂ ನಿಮಗೂ ಏನೋ ಸಂಬಂಧ ಇಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ಬಿಡಿಸ್ಕೊಂಡು ಕೊಡ್ತೀವಿ ಬರ್ರಿ ಮ್ಯಾಗಂತ ಸೇವಂತೆ. ಇವಾಗ ಏನು ಮಾಡೋಣ. ನಮಗಂತೂ ಏನು ಮಾಡಬೇಕು ಏನೋ.
ಈಗ ಬುದ್ಧಿ ಬಂದೈತಿ. ಗಂಡ ಹೆಂಡ್ತಿ ಇಬ್ಬರೊಳಗೂ ಈಗ ಬುದ್ಧಿ ಬಂದೈತಿ. ಈಗ ಬುದ್ಧಿ ಬಂದಿರೋದ್ರಿಂದ ನೋಡಿ ಯಾವ ರೀತಿ ಇಲ್ಲಿ ನಾಟಕ ಆಡಕ್ಕೆ ಬಂದವ್ರಿ. ಮಕ ಇಳಿ ಬಿಡ್ಕೊಂಡು ಏನೋ ಎಂಬ್ತಾರೇನೋ ಇವ್ರು ನೋಡ್ದಟ್ಕೇನೆ ಅಂತ ಹೇಳಿ ಮಕ ಇಳಿ ಬಿಡ್ಕೊಂಡು ಇಲ್ಲಿ ನಾಟಕ ಆಡಕ್ಕೆ ಬಂದವ್ರು. ಹಂಗೆ ಹಿಂಗೆ ಅಂತ ಯಾರೇನೋ ಎಂಬಲ್ಲ ಅವ್ರು ನೋಡಿ ಅವ್ರು ಮಾಡಿರೋದು ಒಂದಲ್ಲ ಎರಡಲ್ಲ. ನನ್ನ ಗಂಡಂಗೆ ಬಲು ಮೋಸ ಮಾಡ್ಯಾವ್ರಿ. ಇನ್ನು ಎಷ್ಟು ದುಡ್ಡು ಇಸ್ಕೊಂಡು ಏನು ಮೋಸ ಮಾಡ್ಯಾರೋ ಏನೋ. ಇವಾಗ ನನಗೆ 7 ಲಕ್ಷ ಬಾಂಡು ಅಂತೇಳಿ ಅಷ್ಟೇ ಗೊತ್ತಾಗಿದ್ದು. ಇನ್ನು ಮಸ್ತಾಗಿ ಕೊಟ್ಟೈದು ನಾನು, ಅದು ಇದು ಅವ್ರು ದುಡ್ಡು ಕೊಟ್ಟೈದು ಅದೆಲ್ಲನ ಹಾಳು ಮಾಡ್ಯವ್ರಿ. ಎಲ್ಲ ಹಾಳು ಮಾಡ್ಯವ್ರು. ಅವ್ರು ಯಾವುದೂ ಇಕ್ಕೊಂಡಿಲ್ಲ. ಇವಾಗ ಏನಾಯ್ತು ಅದನ್ನ ಇಸ್ಕೊಂಡ್ರೆ ಅದು ಸುಮ್ಕಿರು, ಯಾಕೆ ಕೊಟ್ಟು ತಲೆ ಕೆಡ್ಸ್ಕೊಂಬತ್ತು. ಇನ್ನೇನು ಎಲ್ಲ ಭಾಗ ಆಗೈತೆ. ಭಾಗ ಆದಂಗೆ ನೀವು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ? ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ. ಅವ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಅವಳಿಗೆ ಆ ಕಡೆ ಹೋಗೈತೆ. ಅದು ಹಿಂಗೆ ಐತಲ್ಲ, ಏನಾದೇನು ಮನೆಯಿಂದ ಸಮಸ್ಯೆ ಇಲ್ಲ. ನಾನು ಊರಿಗೆ ಹೋಗ್ತೀನಿ ಇವತ್ತು. ಊರಿಗೆ ಹೋಗೋಣ ಅಂತೇಳಿ ಹೊಲ್ಟಿದ್ದೀನಿ. ಸರಿ ಆಯಿತು ತಡಿ, ಬ್ಯಾಂಕ್ನಾಗೆ ಬಂದಿಲ್ಲ ನೋಡೋಣ ಅದೇನು ಮೋಸ ಮಾಡ್ತಾರೆ ಅವ್ರು. ತಿರ್ಗ ಏನಾನ ತಿರ್ಗ ಯಾರು ಇಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಭಾಳ ಬಿಚ್ತಾರೆ. ಅದಕ್ಕೆ ನಾಟಕ ಆಡ್ಕೊಂಡ್ ಬಂದವ್ರ ಏನೋ ನೀನು ಇದೆಯೋ ಇಲ್ವೋ ಅಂತ ನೋಡೋಕ್ಕೆ. ಅಲ್ಲ ಇದೊಂದೀಟು ಹೋಗಿ ಬಂದಮೇಲೆ ಹೋಗಿ ಬಂತು ಹೇಳಕ್ಕ. ನಾಳೆ ಕನ್ನಡದಾಗ ಹೋಗಿ ಬಂತಿ ಇನ್ನೇನು. ನಾಳೆ ಕಾಲ್ ಮಂಗ್ಲಾರಪ್ಪ, ನಾಳೆಗೆ ಇನ್ನೇನು ಹೋಗೋಣ. ಇವತ್ತೇ ಹೋಗೋಣ. ಬೈನಾಗ ಹೋಗ್ತೀನಿ ಹೇಳಿಲ್ಲ ಅಂದ್ರೆ ಬೈನಾಗ 5:30-6 ಗಂಟೆ ಹಂಗೆ ಹೋಗ್ತೀನಿ. ನಾನು ಇವಾಗಲೇ ಹೋಗೋಣ ಅಂತ ಅಂದ್ಕೊಂಡು ಫೋನ್ ಮಾಡಿದ್ದ ಸೌರ್ಯ ಬಾರಮ್ಮ ಅಂತೇಳಿ ಅದಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೆ. ಬಿಡು ಹಂಗಾರೆ ಬೈನಾಗಲೇ ಹೋಗ್ತೀನಿ. ಅದೇನೋ ಊಟ ಬಗೆಹರಿಸ್ಕೊಟ್ಟು ಅದಕ್ಕೆ ಬಿಟ್ಟವ್ರಿ. ನಾನು ಬಿಡ್ರಿ ಎಲ್ಲ ಭಾಗ ಆಯ್ತು, ದುಡ್ಡು ಬಿಡಿಸ್ಕೊಡ್ತೀವಿ ಅಂದ್ರೆ ಬಿಡ್ರಿ ಅಂತಂದು ಬಿಟ್ಟವ್ರಿ. ಸರಿಯಾಗಿ ಅಯ್ಯಂದವ್ರು 4-5 ದಿನ ಸರಿಯಾಗಿ ಅಯ್ಯಂದಿರೋಕ್ಕೆ ಬುದ್ಧಿ ಬಂದಿರೋದು. ಮತ್ತು ಚೆನ್ನಾಗಿ ಅಯ್ಯಂದೋಗ್ಯವ್ರೆ. ಚೆನ್ನಾಗಿ ಅಯ್ಯಂದೋಗಿರೋದಕ್ಕೆ ಮತ್ತು ಬುದ್ಧಿ ಬಂದಿರೋದು. ಇಲ್ಲಾಂದ್ರೇನು ಗೊತ್ತಿರಲಿಲ್ಲ ಇವಕ್ಕೆ. ನೀವಂತರ ಹೆಂಗಿದ್ವು ಅಂದರೆ ಅಯ್ಯೋ ನಾವೇ ದೊಡ್ಡಿದ್ದು ಅಂತ ಮೆರಿತಾ ಇದ್ದು. ಇವಾಗ ಕರ್ಕೊಂಡೋಗಿ ಪೊಲೀಸ್ನವ್ರು 4 ತೊಟ್ಟಿರೋದಕ್ಕೆ ಬುದ್ಧಿ ಬಂದಿರೋದು. ನನ್ನ ಮಗ ಎಷ್ಟು ಮೆರಿತಾ ಇದ್ದ ನನ್ನ. ಅವಳು ಇವಳು ಅಂತ ಮಾತಾಡ್ತಿದ್ದ. ಹೆಂಗೆ ಮಾತಾಡೋನು ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋನು. ಇವಾಗ ಗೊತ್ತಾಯ್ತಿಲ್ವಪ್ಪ ನನ್ನ ಮಗಳಿಗೆ. ಮತ್ತೆ ಒಳ್ಳೆ ಮಾತನ್ನ ಹೇಳಿದೆ ಬಗ್ತಿರ್ಲಿಲ್ಲ. ಒಳ್ಳೆ ಮಾತನ್ನ ಹೇಳಿದ್ವಿ ತಾನೆ. ಮತ್ತೆ ಕೇಳಲಿಲ್ಲ ಒಳ್ಳೆ ಮಾತನ್ನ. ಸುಮ್ಕಿರಪ್ಪ ಅಂತೇಳಿ ಒಳ್ಳೆ ಮಾತನ್ನ ಹೇಳಿದ್ರು ಕೇಳ್ದಿಲ್ದ ನಾನು. ನೋಡಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದರೆ ನಾವು ಇನ್ನೇನು ಮಾಡೋಣ. ಅಲ್ಗೂ ಸಣ್ಣಪ್ಪ ಬೈತು. ಬಿಡಮ್ಮತ್ತ ಹಂಗೆ ಯಾಕೆ ಮಾಡಿದೆ ಅಂತಂತು. ಸುಮ್ಮನೆ ಸಣ್ಣಪ್ಪ ಅಂತ ನಾನು. ಇವಾಗ ಯಾಕೆ ತಲೆ ಕೆಡ್ಸ್ಯಮ್ಮ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರೋದು ಕಲ್ಕಳ್ರಿ. ಸರಿ ಆಯ್ತು ಕಣಕ್ಕ. ಬಾ ಸೇವಂತಿ ಅಕ್ಕ ಮನೆ ಕಾಪಿ ಕಣಕ್ಕೆ ಬಾರ ಅಕ್ಕ. ಕುಕ್ಕಪ್ಪ ಉಣ್ ಬಾ. ಉಣ್ ಬನ್ನಪ್ಪ ಅಣ್ಣರ ಮನೆಗೆ. ಊಟ ಏನು ಬೇಡ, ಇನ್ನು ತೊಟ್ಟು ಕಾಪಿ ಕಂಗಿದ್ರೆ ಇಕ್ಕಮ್ಮ. ನೋಡಿದ್ರಲ್ಲ ವೀಕ್ಷಕ್ರಿ, ಇವಾಗ ನಮ್ಮ ಅಯ್ಯಪ್ಪನ ತಮ್ಮ ನೆಂಟಿ ರಿಲೀಸ್ ಆಗ್ಯವ್ರೆ. ಇವಾಗ ದುಡ್ಡು ನಮ್ಮ ಅಯ್ಯಪ್ಪಗೆ ಮೋಸ ಮಾಡಿ ದುಡ್ಡು ಇಕ್ಕೇನಿದ್ರಲ್ಲ ಅದನ್ನೆಲ್ಲ ವಾಪಸ್ ಕೊಡಬೇಕು. ಹೊಲ ಮನೆ ಎಲ್ಲ ಭಾಗ ಆಗೈತೆ. ಇನ್ಮೇಲಿಂದನ ಅವ್ರಿಗೆ ಸ್ವಲ್ಪ ಮನೆ ಹೋಗೈತೆ, ನಮಗೆ ಸ್ವಲ್ಪ ಜಮೀನು ಬಂದೈತೆ, ಎಲ್ಲದರಲ್ಲೂ ಭಾಗ ಆಗೈತೆ. ಅದಕ್ಕೆ ಇನ್ಮೇಲೆ ಅವ್ರ ಪಾಡು ಅವರು, ನಮ್ಮ ಪಾಡು ನಮ್ಮದು. ದುಡ್ಡೊಂದು ವಾಪಸ್ ಕೊಡಬೇಕಷ್ಟೇ. ಇವಾಗ ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.